ಅಂಗವಿಕಲರು ಇದ್ದಾರೆ. ಅವ್ರಿಗೆ ಉದ್ಯೋಗ ಇರಲಿಲ್ಲ. ನಂದು ಒಂದು ಸಣ್ಣ ಸಂಸ್ಥೆ ಐತೆ, ಅದರಿಂದ ಅವ್ರಿಗೆ ನನ್ನ ಮನೆಯಲ್ಲೇ ಕರೆಸಿ ಅವ್ರ ಕೈಯಿಂದ ಇದು ಅಗರಬತ್ತಿಯನ್ನು ಮಾಡಿ ನಾವು ಇಲ್ಲಿ ಮೈಸೂರಿನಲ್ಲಿ ಮಾಡ್ತಾ ಇದೀವಿ. ಇವಾಗ ಅವ್ರಿಗೆ ಉದ್ಯೋಗ ಒಂದು ಸಿಕ್ಕಿದೆ. ಅವರು ಇವಾಗ ಬೇರೆ ಮುಂದೆ ಕೈ ಚಾಚ್ತಾ ಇಲ್ಲ. ಅವರು ನನ್ನ ಮನೆಗೆ ಬಂದು ಕೆಲಸ ಮಾಡಿ ಇದನ್ನು ಮಾಡಿ ನಾವು ಇದು ಮಾರಾಟ ಮಾಡ್ತಾ ಇದ್ದೀವಿ. ಇದು ಒಂದು ಸಣ್ಣ ಗಿಫ್ಟ್ ನಿಮ್ಗೆ. ಒಳ್ಳೆಯದು, ಧನ್ಯವಾದಗಳು, ಧನ್ಯವಾದಗಳು. ಈಗ ನೀವು ಬಂದಿರೋದು ಜಾಗ ಯಾವುದು ಗೊತ್ತೇನೋ? ನೀವು ಬಂದಿರೋ ಜಾಗ ಯಾವುದು? ಆ ಮುಖ್ಯ ರಸ್ತೆಯನ್ನ ನೀವು ಕಲ್ಪಿಸ್ಕೋಬಾರ್ದು. ಈ ಮೈಸೂರು ಶ್ರೀರಂಗಪಟ್ಟಣ ಸುಲ್ತಾನ್ ರೋಡ್ ಇದು. ಈ ಸುಲ್ತಾನ್ ರಸ್ತೆ ಮಡ್ರಾಸ್ ನಗರಕ್ಕೆ ಸಂಪರ್ಕ ಕಲ್ಪಿಸುತ್ತೆ, ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುತ್ತೆ. ಐತಿಹಾಸಿಕ ರಸ್ತೆ ಇದು. ಈಗ ತಾವು ಈ ಕಡೆಗೆ ವೃದ್ಧಾಶ್ರಮ ಕಡೆ ತೆರಿಕಂಡ್ರಲ್ಲ, ಈ ರಸ್ತೆಯು ಐದರ ಟಿಪ್ಪು ಕಾಲದಲ್ಲಿ ಬ್ರಿಟಿಷರ ಸೈನ್ಯ ಮೈಸೂರಿನ ಮೇಲೆ 3ನೇ ಆಂಗ್ಲ ವಾರ್ ಮಳವಳ್ಳಿನಲ್ಲಿ ನಡೀತದೆ, 4ನೇ ವಾರ್ ಅಲ್ಲಾಗತ್ತೆ. ಇದು ಐತಿಹಾಸಿಕವಾದಂತ ಒಂದು ರಸ್ತೆ ಇದು. ಈ ರಸ್ತೆನಲ್ಲಿ ನೀವು ಬಂದು ಇಂಥ ಒಂದು, ಆಮೇಲೆ ನನಗೆ ಏನ್ ಹೇಳಿದ್ರು ಅಂದ್ರೆ ಇಲಾಖೆಯವರು, ಇಲ್ಲ ಅವ್ರನ್ನ ಬರೀ ಕೈಲಿ ಕೂರ್ಸ್ಬೇಡಿ, ಅವ್ರಿಗೆ ಕೆಲಸ ಕೊಡಿ ಅಂತ ಹೇಳಿದ್ರು. ಕೆಲವರು ಮಾಡೋ ಶಕ್ತಿ ಇದೆ, ಕೆಲವರು ಬರೀ ಮಾತನಾಡ್ತಾರೆ ವೃದ್ಧಾಶ್ರಮದಲ್ಲಿ ಇರೋರು. ಅದನ್ನ ನಾನು ಯಾವುದನ್ನೂ ಮಾಡಕ್ ಹೋಗ್ಲಿಲ್ಲ. ಬೇಡ, ಉಣ್ಕೊಂಡ್ ತಿನ್ಕಂಡೆ ಕಾಲ ಕಳೀಲಿ, ಅವ್ರಿಗೆ ಕೆಲಸ ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ಸ್ವಂತ ಖರ್ಚುಗಾರು ಒಂದಷ್ಟು ಆಗತ್ತೆ ಅಂತ ಏನೂ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿವರೆಗೂ. ಇರ್ಲಿ, ಭಗವಂತನ ಒಳ್ಳೆಯ ಆಯಸ್ಸು ಆರೋಗ್ಯ ಕೊಡ್ಲಿ ನಿಮ್ಗೆ. ಇಂಥ ಜನಮುಖಿ ಆದಂತ ಯೋಚನೆ ಮಾಡು ಮನಸ್ಸು ಸದಾ ಇರ್ಲಿ.